ನಮಸ್ಕಾರ ವೀಕ್ಷಕರೇ, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಸದ್ಯ 65 ಸ್ಥಾನಗಳಲ್ಲಿ ಇರುವಂತಹ ಬಿಜೆಪಿ ಜೆಡಿಎಸ್ ಜೊತೆಗಿನ ಮೈತ್ರಿ ಜೊತೆ ಸಾಗಿದ್ರು ಕೂಡ 100ರ ಸನಿಯಕ್ಕೆ ಬಂದು ನಿಲ್ಲಬೇಕು ಅಥವಾ 100ಕ್ಕೂ ಅಧಿಕ ಸಂಖ್ಯೆಗಳಲ್ಲಿ ಗೆಲ್ಲಬೇಕಂದ್ರೆ ಏನ್ ಮಾಡಬೇಕು? ದಯವಿಟ್ಟು ಬಿಜೆಪಿಯ ಕಾರ್ಯಕರ್ತರು, ಫಾಲೋವರ್ಸ್ ಯಾರಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಬಿಜೆಪಿಯ ಸ್ಟ್ರಾಟಜಿ ಏನಾಗಿರ್ಬೇಕು ಅಂತ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಅಂದ್ರೆ ಬಿಜೆಪಿ ವಲಯದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೀತಿರುವಂತಹ ಚರ್ಚೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಬದಲಾದಂತೆ ಬಿಜೆಪಿಯ ಕರ್ನಾಟಕದ ರಾಜ್ಯಾಧ್ಯಕ್ಷರು ಕೂಡ ಬದಲಾಗ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಅದರಲ್ಲೂ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಪ್ರಭಾವಿ ನಾಯಕರಾಗಿರುವಂತಹ ಬೆಳಗಾವಿ ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಜಗದೀಶ್ ಶೆಟ್ಟರ್ ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರೆ ಅನ್ನೋ ಚರ್ಚೆ ಅತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಂದಷ್ಟು ಜನ ದೆಹಲಿ ಮಟ್ಟದಲ್ಲಿ ಕೂಡ ಹೇಳ್ತಿದ್ದಾರೆ ಜಗದೀಶ್ ಶೆಟ್ಟರ್ ಬರಲೇಬೇಕು ರಾಜ್ಯ ರಾಜಕೀಯಕ್ಕೆ ಅಂತ. ಹಿಂದೆ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ರು, ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ರು. ಆದ್ರೆ ಚುನಾವಣಾ ಚತುರನಾಗಿ ವರ್ಕೌಟ್ ಆಗಲಿಲ್ಲ. ಆದ್ರೆ ಸದ್ಯ ರಾಜ್ಯದಲ್ಲಿ ನಡೀತಿರುವಂತಹ ಎರಡೂ ಬೈ ಎಲೆಕ್ಷನ್ಗೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ನಡುವೆ ಬ್ರಿಡ್ಜ್ ಆಗಿ ವರ್ಕ್ ಮಾಡ್ತಿರುವಂತದ್ದು ಜಗದೀಶ್ ಶೆಟ್ಟರ್. ಬಾಗಲಕೋಟೆ ಚುನಾವಣೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಶೆಟ್ಟರ್ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಶೆಟ್ಟರ್ ಅವರ ಮನೆ ಅತಿ ದೊಡ್ಡ ರಾಜಕೀಯ ಚರ್ಚಾ ವಿಚಾರವಾಗಿ ವೇದಿಕೆಯನ್ನು ಕಲ್ಪಿಸ್ತಾ ಇದೆ ಬಿಜೆಪಿ ವಲಯದಲ್ಲಿ. ಇವೆಲ್ಲದರ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ಮರಳುತ್ತಾರೆ ಅಂತ ಅವ್ರನ್ನ ಕೇಳಿದ್ರೆ ಏನಂತಾರೆ ಗೊತ್ತಾ? ಹಂಗೇನಿಲ್ಲ ಬಿಡ್ರಿ, ನಾನೊಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀನಿ ಅಂತಾರೆ. ಆದರೆ ಯಾವುದನ್ನು ಹೇಳಿ ಮಾಡುವ ವ್ಯಕ್ತಿತ್ವ ಅವರದ್ದಲ್ಲ, ಮಾಡಿ ತೋರಿಸುವ ವ್ಯಕ್ತಿತ್ವ ಅವರದ್ದು. ಯಾರು ಕೂಡ ಕನ್ಸಲ್ಲಿ ಅನ್ಕೊಂಡಿರಲಿಲ್ಲ ಕಾಂಗ್ರೆಸ್ ಹೋಯ್ತಾರೆ ಅಂತ, ಮಾಡಿ ತೋರಿಸಿದ್ರು. ಜಗದೀಶ್ ಶೆಟ್ಟರ್ ಅನಿವಾರ್ಯತೆ ಏನು ಅಂತ ಬಿಜೆಪಿ ಗೊತ್ತಾಗಿದೆ. ಅವಾಗ ರೀ ಕರ್ಕ ಬಂದ್ರು. ಜಗದೀಶ್ ಶೆಟ್ಟರ್ ಇಲ್ಲ ಅಂದ್ರೆ ಬಿಜೆಪಿ ಒಂದು ಲೋಕಸಭಾ ಕ್ಷೇತ್ರವನ್ನು ಕಳ್ಕೊಬಿಡೋದೇನು. ಜಗದೀಶ್ ಶೆಟ್ಟರ್ ಕೇವಲ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಸಂಸದ ಮಾತ್ರ ಅಲ್ಲ, ರಾಜ್ಯ ಕಂಡಿರುವಂತಹ ಮಾಜಿ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಬಿಜೆಪಿಯ ಸಂಘಟನೆಯ ಮಾಡೋದ್ರಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಪ್ರಮುಖ ಪಾತ್ರವನ್ನು ವಹಿಸುವಂತ ಅರ್ಹತೆ, ಸಾಮರ್ಥ್ಯ ಎಲ್ಲವೂ ಕೂಡ ಅವ್ರಿಗಿದೆ. ಹೀಗಾಗಿ ಮೊದಲು ಬಿಜೆಪಿ ಹೈಕಮಾಂಡ್ ನಿತಿನ್ ನಬೀನ್ ಸೇರಿದಂತೆ, ನರೇಂದ್ರ ಮೋದಿ ಸೇರಿದಂತೆ, ಅಮಿತ್ ಶಾ ಸೇರಿದಂತೆ ಎಲ್ಲರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರ ನಾಯಕತ್ವದ ಮೇಲೆ ಕರ್ನಾಟಕದಲ್ಲಿ ನಂಬಿಕೆ ಇದೆ. ಏನಪ್ಪಾ ಅಂತ ವಿಶೇಷ ಮನುಷ್ಯಂಗೆ ಅಂತೀರಾ? ಎಲ್ಲರೂ ಒಪ್ಪುವಂತ ನಾಯಕ ಜಗದೀಶ್ ಶೆಟ್ಟರ್ನ ಯಾರು ಒಪ್ಕೊಳ್ಳಿಲ್ಲ ಅನ್ನೋ ಪರವಾಗಿಲ್ಲ, ಆದ್ರೆ ಯಾರು ದ್ವೇಷಿಸಲ್ಲ. ಜಗದೀಶ್ ಶೆಟ್ಟರ್ನ ಯಾರು ಇಷ್ಟಪಡ್ಲಿಲ್ಲ ಅನ್ನೋ ಪರವಾಗಿಲ್ಲ, ಆದ್ರೆ ಅವರಂದ್ರೆ ಯಾರು ಕೂಡ ಹಿಂದೆ ಸರಿಯಲ್ಲ. ಅವ್ರ ಮಾತ್ಕೊಂದು ಬೆಲೆ ಇದೆ. ಯಾಕೆಂದ್ರೆ ಒಂದೇ ಒಂದು ಸಣ್ಣ ಕಳಂಕವೂ ಇಲ್ಲದಂತಹ ಬಿಜೆಪಿಯ ನಾಯಕ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ, ಧಾರವಾಡ ಸೆಂಟ್ರಲ್ ತಮ್ಮದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಜಗದೀಶ್ ಶೆಟ್ಟರ್ ವೀಕೆಂಡ್ ಅಲ್ಲಿ ಹುಬ್ಬಳ್ಳಿ, ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರಾಮ್ಸೆ ಸುತ್ತಾಡ್ತಾವ್ರೆ. ಗುರುವನ್ನೇ ಮಣಿಸಿದೆ ಅಂದುಕೊಂಡಿರುವಂತಹ ಅವರ ಶಿಷ್ಯ ಮಹೇಶ್ ತೆಂಗಿನಕಾಯಿ, ಅವ್ರಿಗೊಂದು 90,000 ಚಿಲ್ಲರೆ ಓಟ್ ಬಂತು, ಇಲ್ಲ ಅಂತಲ್ಲ, ಅವೆಲ್ಲವೂ ಬಿಜೆಪಿ ಓಟ್. ಹಂಗನ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ನಿಂತಿದ್ದಂತ ಶೆಟ್ಟರ್ ಏನ್ ಕಡಿಮೆ ಅಲ್ಲ, 60,000 ಪ್ಲಸ್, ಅವೆಲ್ಲವೂ ಶೆಟ್ಟರ್ ಓಟ್. ಅದು ಕಾಂಗ್ರೆಸ್ ಓಟ್ ಅಲ್ಲ, ಅದು ಶೆಟ್ಟರ್ ಓಟು. ತೆಂಗಿನಕಾಯಿಗೆ ಬಿದ್ದಿರುವಂತ ಓಟು ಬಿಜೆಪಿ ಓಟು. ಶೆಟ್ಟರ್ಗೆ 50,000 ಪ್ಲಸ್ ಓಟ್ ತಗೊಳ್ಳೋಂತ ಕೆಪಾಸಿಟಿ ಐತ್ರಿ, ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ. ಹೀಗಾಗಿ 2028ಕ್ಕೆ ಸೆಂಟ್ರಲ್ಗೆ, ಗುರುಗೆ ಮತ್ತೆ ಬಿಟ್ಕೊಡ್ಬೇಕಾಗ್ಬೋದು ಮಹೇಶ್ ತೆಂಗಿನಕಾಯಿ ಅವ್ರು. ಹಂಗನ್ಬಿಟ್ಟು ಮಹೇಶ್ ತೆಂಗಿನಕಾಯಿ ಕೆಲಸ ಮಾಡ್ತಾ ಇಲ್ವಾ? ಮಾಡ್ತಾವ್ರೆ. 2028ಕ್ಕೆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಗಬಹುದು ಮಹೇಶ್ ತೆಂಗಿನಕಾಯಿ. ಜಗದೀಶ್ ಶೆಟ್ಟರ್ ಈಗಲೇ ಏನು ಹೇಳಲ್ಲ, ಸೈಲೆಂಟ್ ಆಗಿ ನುಗ್ತಾವ್ರೆ. ವೀಕ್ಷಕರೇ, ವಿಜೇಂದ್ರ ನಾಯಕತ್ವದ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಹಾಗನ್ಬಿಟ್ಟು ವಿಜೇಂದ್ರ ಅಸಮರ್ಥ ಏನಲ್ಲ. ಆದ್ರೆ ಸದ್ಯ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಅವರ ಚುನಾವಣಾ ರಾಜಕೀಯದ ಅನುಪಸ್ಥಿತಿ ಕಾಡ್ತಿರೋದ್ರಿಂದ ಸಮರ್ಥವಾದ ಹೆಡ್ ಕೋಚ್ ಬೇಕು. ಕೋಚ್ ಕಮ್ ಕ್ಯಾಪ್ಟನ್ ಜವಾಬ್ದಾರಿನ ಒಬ್ಬನೇ ನಿಭಾಯಿಸ್ತೀರಿ ಅಂದ್ರೆ ಆ ಕೆಪಾಸಿಟಿ ಇರೋದು ಜಗದೀಶ್ ಶೆಟ್ಟರ್ಗೆ ಮಾತ್ರ. ಹೀಗಾಗಿ ಜಗದೀಶ್ ಶೆಟ್ಟರ್ ಮುಂದೆ ರಾಜ್ಯಾಧ್ಯಕ್ಷರಾಗಬಹುದು, ವಿಜೇಂದ್ರ ಸದ್ಯಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆದ್ರೂ ಆಗಬಹುದು. ಆದ್ರೆ ಒಟ್ಟಾರೆ ಉದ್ದೇಶ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅಂತ. ಇನ್ನು ಮೈತ್ರಿನೆಲ್ಲ ಹೆಂಗ್ ಸರಿ ಮಾಡ್ಕೊತಾರೋ, ಜೆಡಿಎಸ್ ಜೊತೆಗಿನ ಮೈತ್ರಿ ಜೆಡಿಎಸ್ ಪ್ಲಸ್, ಬಿಜೆಪಿ ಪ್ಲಸ್, ಅಥವಾ ಬಿಜೆಪಿ ಮೈನಸ್, ಜೆಡಿಎಸ್ ಮೈನಸ್, ಜನ ತೀರ್ಮಾನ ಮಾಡ್ತಾರೆ. ವೀಕ್ಷಕರೇ, ಜಗದೀಶ್ ಶೆಟ್ಟರ್ ರಾಜ್ಯ ರಾಜಕೀಯಕ್ಕೆ ಬರ್ಬೇಕಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.